ರಾಮಾಯಣ ಕಾಲದ ನಂಟು ಹೊಂದಿದೆ ಈ ಅದ್ಭುತ ಧಾರ್ಮಿಕ ತಾಣ. ಲೇ ಪಕ್ಷಿಯಿಂದ ಉಂಟಾದ ಲೇಪಾಕ್ಷಿ. ಸ್ನೇಹಿತರೆ, ಈ ವಿಡಿಯೋವನ್ನು ಪೂರ್ತಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸಾಂಸ್ಕೃತಿಕವಾಗಿ, ಪಾರಂಪರಿಕವಾಗಿ ಭಾರತ ತನ್ನದೇ ಆದ ಹಿರಿಮೆ ಗರಿಮೆಯನ್ನು ಹೊಂದಿವೆ. ಅದ್ಭುತ ವಾಸ್ತುಶಿಲ್ಪದ ತವರೂರು ಭಾರತ. ಆಧುನಿಕತೆ, ಯಂತ್ರೋಪಕರಣಗಳು ಇಲ್ಲದ ಸಂದರ್ಭದಲ್ಲಿಯೇ ನಮ್ಮ ಹಿರಿಯರು ಅದೆಷ್ಟೋ ಅದ್ಭುತಗಳನ್ನು ಸೃಷ್ಟಿಸಿದ್ದಾರೆ. ಈ ಅದ್ಭುತ ಸೃಷ್ಟಿಗಳು ಶತಶತಮಾನದಿಂದಲೂ ತನ್ನ ವೈಭವಕ್ಕೆ ಸಾಕ್ಷಿಯಾಗಿವೆ. ಹೀಗೆ ತನ್ನ ವಾಸ್ತುವೈಭವದಿಂದಲೇ ಕಣ್ಮನ ಸೆಳೆಯುವ ಸಾಕಷ್ಟು ಅಪೂರ್ವ ದೇವಸನ್ನಿಧಿಗಳು ಭಾರತದಲ್ಲಿವೆ. ಅಂತಹ ಅದ್ಭುತ ಧಾರ್ಮಿಕ ತಾಣಗಳಲ್ಲಿ ಲೇಪಾಕ್ಷಿ ಕೂಡ ಒಂದು. ಕರ್ನಾಟಕದ ಗಡಿಯಲ್ಲಿ ಆಂಧ್ರ ಪ್ರದೇಶದಲ್ಲಿರುವ ಲೇಪಾಕ್ಷಿ ರಾಮಾಯಣ ಕಾಲದ ನಂಟನ್ನು ಹೊಂದಿದೆ. ಶ್ರೀರಾಮರು ಇಲ್ಲಿಗೆ ಬಂದಿದ್ದಾಗಿ ಐತಿಹ್ಯಗಳು ಇಲ್ಲಿವೆ. ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿರುವ ಅದ್ಭುತವಾದ ದೇವಸನ್ನಿಧಿ ಲೇಪಾಕ್ಷಿಯಲ್ಲಿರುವ ವೀರಭದ್ರ ದೇವಸ್ಥಾನ. 16ನೇ ಶತಮಾನದಲ್ಲಿ ನಿರ್ಮಿಸಲಾದ ದೇವಾಲಯ ಇದು. ಆದರೆ ಈ ದೇವಾಲಯದ ಉಲ್ಲೇಖ ಸ್ಕಂದ ಪುರಾಣದಲ್ಲೂ ಸಿಗುತ್ತದೆ. ವೀರಭದ್ರ ರೂಪಕ್ಕೆ ಸಮರ್ಪಿತವಾದ 108 ಶಿವಾಲಯಗಳಲ್ಲಿ ಇದು ಕೂಡ ಒಂದು. ವಿಜಯನಗರ ಅರಸರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾದ ಈ ದೇವಸ್ಥಾನ ವಿಜಯನಗರದ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆ ಕೂಡ ಹೌದು. ಇಲ್ಲಿನ ಸುಂದರ ಕೆತ್ತನೆಗಳು, ವಾಸ್ತುವೈಭವ ಎಲ್ಲರನ್ನೂ ಸೆಳೆಯದೇ ಇರೋದು. ಈ ದೇಗುಲ ಕರ್ನಾಟಕದ ಗಡಿಯಲ್ಲಿ ಇರುವುದರಿಂದ ಅನೇಕ ಕನ್ನಡ ಶಾಸನಗಳೂ ಇಲ್ಲಿವೆ. ಬೆಂಗಳೂರಿಗೆ ಸುಮಾರು 140 ಕಿಲೋಮೀಟರ್ ದೂರದಲ್ಲಿ ಈ ಅದ್ಭುತ ದೇವಸ್ಥಾನವಿದೆ. ಲೇಪಾಕ್ಷಿ ಶ್ರೀರಾಮನೊಂದಿಗಿನ ನಂಟು ಹೇಗೆ ತಿಳಿಯೋಣ ಬನ್ನಿ. ಭಕ್ತರನ್ನು ಸೆಳೆಯುವಂಥ ಈ ಅಪೂರ್ವ ತಾಣಕ್ಕೆ ರಾಮಾಯಣ ಕಾಲದ ನಂಟು ಕೂಡ ಇದೆ. ಇಲ್ಲಿಗೆ ಲೇಪಾಕ್ಷಿ ಎಂಬ ಹೆಸರು ಬರುವುದಕ್ಕೂ ಈ ಕಾರಣದ ಹಿನ್ನೆಲೆ ಕೂಡ ಇದೆ. ಅದು ಸೀತಾಪಹರಣದ ಸಂದರ್ಭ. ಈ ಸಂದರ್ಭದಲ್ಲಿ ಶ್ರೀರಾಮನಿಗೆ ಪಕ್ಷಿ ಜಟಾಯು ಸಿಕ್ಕಿದ್ದು ಇದೇ ಜಾಗದಲ್ಲಿ ಎಂಬ ನಂಬಿಕೆ ಕೂಡ ಇದೆ. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಪಕ್ಷಿರಾಜ ಜಟಾಯು ಅವನನ್ನು ತಡೆಯಲು ಯತ್ನಿಸಿದ್ದ. ಇದರಿಂದ ಕೋಪಗೊಂಡ ರಾವಣ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸಿದ್ದ. ಇದರಿಂದ ಕೆಳಗೆ ಬಿದ್ದ ಪಕ್ಷಿ ಜಟಾಯು ಈ ಮಾರ್ಗವಾಗಿ ಶ್ರೀರಾಮ ಬರುವುದನ್ನೇ ಕಾಯುತ್ತಾ ಕುಳಿತಿತ್ತು. ಶ್ರೀರಾಮನನ್ನು ಕಂಡ ಕೂಡಲೇ ರಾವಣನಿಂದ ಸೀತಾಪಹರಣವಾದ ವಿಷಯವನ್ನು ತಿಳಿಸಿತ್ತು. ಗಾಯಗೊಂಡ ಪಕ್ಷಿಯನ್ನು ನೋಡಿದ ಶ್ರೀರಾಮ ಜಟಾಯುವನ್ನು ತನ್ನ ತೋಳುಗಳಲ್ಲಿ ಎತ್ತಿ ಕರುಣೆಯಿಂದ ಅವನಿಗೆ ಪ್ರಜ್ಞೆಯನ್ನು ಮರಳಿ ಬರಲು ಸಹಾಯ ಮಾಡಿದನು. ಈ ವೇಳೆ ಶ್ರೀರಾಮ ಜಟಾಯುವನ್ನು ಲೇ ಪಕ್ಷಿ ಎಂದರೆ ಎದ್ದೇಳು ಪಕ್ಷಿ ಎಂದು ಹೇಳಿದ್ದಾಗಿಯೂ ಕ್ರಮೇಣ ಅದೇ ಲೇಪಾಕ್ಷಿಯಾಯಿತೆಂದು ಎಂಬಂತಹ ನಂಬಿಕೆ ಕೂಡ ಇದೆ. ಇದೇ ದೇಗುಲ ಸಂಕೀರ್ಣದಲ್ಲಿ ಮತ್ತೊಂದು ಅದ್ಭುತ ಜಾಗ ಇದೆ. ಅದೇ ಬೃಹತ್ ಹೆಜ್ಜೆ ಗುರುತು ಇರುವ ಸ್ಥಳ. ಬಂಡೆಯ ಮೇಲೆ ಬೃಹತ್ ಹೆಜ್ಜೆಯ ಗುರುತನ್ನು ಇಲ್ಲಿ ನೋಡಬಹುದು. ಸುಮಾರು 8 ಅಡಿ ಉದ್ದದ ಪಾದದ ಗುರುತು ಇದು. ಇದು ಸೀತಾಮಾತೆಯ ಪಾದದ ಗುರುತು ಎಂದು ನಂಬಲಾಗಿದೆ. ಈ ಬೃಹತ್ ಹೆಜ್ಜೆ ಗುರುತು ಈ ಐತಿಹಾಸಿಕ ತಾಣದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಭೇಟಿ ನೀಡಿ ಕೈಮುಗಿಯುತ್ತಾರೆ. ಭಾರತದಾದ್ಯಂತ ಸಾಕಷ್ಟು ಶಿವಲಿಂಗಗಳು ಇವೆ. ಆದರೆ ಲೇಪಾಕ್ಷಿಯಲ್ಲಿ ಕಾಣಸಿಗುವ ಶಿವಲಿಂಗ ಕೊಂಚ ವಿಭಿನ್ನ. ಯಾಕೆಂದರೆ 7 ಹೆಡೆಯ ಸರ್ಪ ಶಿವಲಿಂಗವನ್ನು ಸುತ್ತಿಕೊಂಡಿರುವಂತೆ ಕಾಣಿಸುವ ಸುಂದರ ಶಿವಲಿಂಗ ಇದು. ಈ ನಾಗಲಿಂಗ ಕೂಡ ಲೇಪಾಕ್ಷಿಯ ಪ್ರಮುಖ ಆಕರ್ಷಣೆಯಲ್ಲಿ ಒಂದು. ನಾಗಲಿಂಗದ ಹಿಂದೆ ಗಣಪತಿಯ ದೊಡ್ಡ ಸುಂದರ ವಿಗ್ರಹವನ್ನು ಇಲ್ಲಿ ನೋಡಬಹುದು. ಅತ್ಯಂತ ಸುಂದರ ಶಿಲ್ಪವಿದು. ವೀರಭದ್ರ ದೇವಸ್ಥಾನದ ಅತ್ಯಂತ ಸನಿಹದಲ್ಲಿಯೇ ಸುಂದರ ಬೃಹತ್ ನಂದಿ ವಿಗ್ರಹವಿದೆ. ಈ ಏಕಶಿಲಾ ವಿಗ್ರಹ ಕೂಡ ಕಣ್ಮನ ಸೆಳೆಯುವಂತಿರುತ್ತದೆ. ದೇವಾಲಯದ ಸಂಕೀರ್ಣದಿಂದ ಸುಮಾರು 200 ಮೀಟರ್ ದೂರದಲ್ಲಿ ಈ ಸುಂದರ ವಿಗ್ರಹವನ್ನು ನೋಡಬಹುದು. 20 ಅಡಿ ಎತ್ತರದ 30 ಅಡಿ ಅಗಲದ ನಂದಿಯ ಈ ವಿಗ್ರಹ ಇಲ್ಲಿನ ಪ್ರಮುಖ ಆಕರ್ಷಣೆ ಕೂಡ ಹೌದು. ಭಾರತದಲ್ಲಿರುವ ಅತಿ ದೊಡ್ಡದಾದ ನಂದಿಯ ವಿಗ್ರಹಗಳಲ್ಲಿ ಇದು ಕೂಡ ಒಂದು. ವಿಜಯನಗರದ ಸಾಮ್ರಾಜ್ಯದ ಕಲೆಗಾರಿಕೆಯನ್ನು ಇಲ್ಲಿ ನೋಡಬಹುದು. ಅದು ಅಲ್ಲದೆ ಇಲ್ಲಿ ಸೆಳೆಯುವಂತಹ ಇನ್ನೊಂದು ಅದ್ಭುತ ಎಂದರೆ ನೇತಾಡುವ ಕಂಬ. ಅಂದರೆ ನೆಲದ ಆಧಾರವೇ ಇಲ್ಲದೆ ನಿಂತಿರುವ ಕಂಬವೊಂದು ಇಲ್ಲಿದೆ. ಇಲ್ಲಿ 70 ಕಂಬಗಳಿವೆ. ಅದರಲ್ಲಿ ಒಂದು ಕಂಬ ಮಾತ್ರ ನೆಲವನ್ನು ಸ್ಪರ್ಶಿಸದೇ ನಿಂತಿದೆ. ಈ ಕಂಬದ ತಳಭಾಗದಿಂದ ಕಾಗದ ಅಥವಾ ಬಟ್ಟೆಯನ್ನು ಹಾಕಿ ಇನ್ನೊಂದು ಬದಿಗೆ ತರಬಹುದು. ಇದರ ರಹಸ್ಯ ಕಂಡುಹಿಡಿಯಲು ಬ್ರಿಟಿಷ್ ಅಧಿಕಾರಿಗಳೂ ಪ್ರಯತ್ನಿಸಿದ್ದರು. ಆದರೆ ಅವರು ಕೂಡ ಇದರಲ್ಲಿ ವಿಫಲರಾಗಿದ್ದರು. ಖಂಡಿತ ಇದು ಅಂದಿನ ಅದ್ಭುತ ವಾಸ್ತುಜ್ಞಾನ ಕೌಶಲ್ಯಕ್ಕೆ ಸಾಕ್ಷಿ.
ಈ ಲೇಪಾಕ್ಷಿ ದೇಗುಲದಲ್ಲಿ ಅದ್ಭುತ ಕೆತ್ತನೆಗಳನ್ನು ಕಾಣಬಹುದು. ಈ ಸೂಕ್ಷ್ಮ ಕೆತ್ತನೆಗಳು ಎಲ್ಲರನ್ನೂ ಸೂಜಿಗಲ್ಲಿನಂತೆ ಸೆಳೆಯದೇ ಇರದು. ಚಾವಣಿಗಳ ಮೇಲೆ ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳ ದೃಶ್ಯಗಳನ್ನೂ ನೋಡಬಹುದು. ಅದೂ ಅಲ್ಲದೆ ಶಿವನ ಅವತಾರಗಳು ಇಲ್ಲಿ ಕಣ್ಮನ ಸೆಳೆಯುತ್ತದೆ. ವಿಜಯನಗರ ಸಾಮ್ರಾಜ್ಯದ ಕಲೆಗಾರಿಕೆಯನ್ನೂ ಇಲ್ಲಿ ನೋಡಬಹುದಾಗಿದೆ. ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ನನ್ನ ವಂದನೆಗಳು.